ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 10 ಜನ ಅಂತಾರಾಜ್ಯ ದರೋಡೆಕೋರರನ್ನು ಬಂಧಿಸಿ 63 ಲಕ್ಷ ನಗದನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಹೊಸಹಳ್ಳಿ ಗ್ರಾಮದ ಮೊಹಮ್ಮದ್ ಇರ್ಫಾನುಲ್ಲಾ ಅವರು ತಮ್ಮ ಸ್ನೇಹಿತ ಜಾಕೀರ್ ಎಂಬಾತನೊಂದಿಗೆ ಹೈದರಾಬಾದ್ಗೆ ಹೋಗಿ ಅಡಿಕೆ ವ್ಯಾಪಾರ ಮಾಡಿ 1.5 ಕೋಟಿ ಹಣ ಪಡೆದು ಹೈದರಾಬಾದ್ನಿಂದ ಬಸ್ನ ಮೂಲಕ ಚಿತ್ರದುರ್ಗಕ್ಕೆ ಬಂದಿದ್ದು, ಹೊಸಹಳ್ಳಿಗೆ ಹೋಗಲು ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿದ ತಮ್ಮ ಬೈಕ್ನಲ್ಲಿ ಈಚಲು ನಾಗೇನಹಳ್ಳಿ ರಸ್ತೆಯಲ್ಲಿ ಇಬ್ಬರು ಹೋಗುತ್ತಿದ್ದಾಗ ಕಾರೊಂದು ಅಡ್ಡ ಬಂದು ಬೈಕ್ ನಿಲ್ಲಿಸಿದ್ದು, ಈ ವೇಳೆ ಹಿಂದಿನಿಂದ 2 ಬೈಕ್ನಲ್ಲಿ ಬಂದ 4 ಜನ ಅಪರಿಚಿತರು ಮೊಹಮ್ಮದ್ ಇರ್ಫಾನುಲ್ಲಾ ಹಾಗೂ ಸ್ನೇಹಿತರನ್ನು ತಳ್ಳಿ ಹೊಡೆದು ಹಲ್ಲೆ ಮಾಡಿದ್ದರು. ಇನ್ನು ಚಾಕು ತೋರಿಸಿ ಅವರ ಬಳಿಯಿದ್ದ ಹಣದ 2 ಬ್ಯಾಗ್ಗಳನ್ನು ಕಿತ್ತುಕೊಂಡು ಹೋಗಿದ್ದರು. ಈ ಸಂಬಂಧ ಇರ್ಫಾನುಲ್ಲಾ ಹಾಗೂ ಅವರ ಸ್ನೇಹಿತ ಜಾಕೀರ್ ಅವರು ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಈ ಸಂಬಂಧ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಅನಿಲ್ ಹಾಗೂ ಗ್ರಾಮಾಂತರ ಠಾಣಾ ಪೊಲೀಸರ ತಂಡ ರಚಿಸಿದ್ದು, ಆರೋಪಿಗಳಾದ ದಾವಣಗೆರೆ ಮೂಲದ ಆರೋಪಿತರಾದ ಶಶಿಕಿರಣ್, ಮಂಜುನಾಥ್ ಆರ್, ಪ್ರತಾಪ್ ಗೌಡ, ಕಿರಣ್ ಎ, ಬಿಕೆ ಲಿಂಗರಾಜ್ ಹಾಗೂ ಬೆಂಗಳೂರು ಮೂಲದ ನವೀನ್ ಎಚ್, ಹುಸೇನ್ ಪಾಷಾ, ಶ್ರೀನಿವಾಸ್ ಬಿ ಹಾಗೂ ಚಿತ್ರದುರ್ಗದ ಮೂಲದವರಾದ ಮೊಹಮ್ಮದ್ ಶಫೀವುಲ್ಲಾ, ಎಸ್ ಸಮೀರ್ ಪಾಷಾ ಎಂಬ 10 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ ಬರೋಬ್ಬರಿ 63,25,000 ನಗದು ಹಣ, ದರೋಡೆ ಮಾಡಿದ ಹಣದಲ್ಲಿ ಖರೀದಿಸಿದ 9 ಲಕ್ಷ ಮೌಲ್ಯದ ಹೊಸ ಕಾರು, 1,34,000 ಮೌಲ್ಯದ ಒಂದು ಬೈಕ್ ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಕಾರು ಮತ್ತು 3 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ.